ಆತ್ಮೀಯ ವೀಕ್ಷಕರೇ, ಒಡಿಸ್ಸಾದ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಒಂದು ಕಾಲಕ್ಕೆ ತನ್ನ ಖಗೋಳಶಾಸ್ತ್ರದ ವಿಸ್ಮಯದ ಮೂಲಕ ಇಡೀ ಜಗತ್ತನ್ನ ನಿಬ್ಬೆರಗಾಗುವಂತೆ ಮಾಡಿದಂತಹ ಈ ಕೋನಾರ್ಕ್ ಪಟ್ಟಣ ಕಾಲಾನಂತರದಲ್ಲಿ ಪಾಳು ಬಿದ್ದ ಪಟ್ಟಣವಾಯಿತು. ಹಾಗಾದ್ರೆ ಕೋನಾರ್ಕ್ಗೆ ಈ ದುಸ್ಥಿತಿ ಬರೋದಕ್ಕೆ ಕಾರಣಗಳೇನು, ಸೂರ್ಯ ದೇವಾಲಯದ ರಹಸ್ಯಗಳೇನು, ಎಲ್ಲ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಕೋನಾರ್ಕ್ ಖಗೋಳಶಾಸ್ತ್ರ ಹಾಗೂ ವಿಜ್ಞಾನದ ಅತ್ಯದ್ಭುತಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಒರಿಸ್ಸಾದ ಪ್ರಖ್ಯಾತ ಸ್ಥಳ. ಶ್ರೀಕೃಷ್ಣನ ಮಗ ಸಾಂಬನ ಶಾಪ ಪರಿಹರಿಸಿದ ಈ ಪುಣ್ಯ ಭೂಮಿಯಲ್ಲಿ ಎದ್ದು ನಿಂತ ಈ ಭವ್ಯ ಮಂದಿರ ಪಾಳು ಮಂದಿರವಾದದ್ದು ಹೇಗೆ ಎಂಬ ಇತ್ಯಾದಿ ರೋಚಕ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕೋನಾರ್ಕ್ ಕೋನ ಮತ್ತು ಅರ್ಕ ಎಂಬ ಎರಡು ಪದಗಳಿಂದ ಕೂಡಿದೆ. ಇಲ್ಲಿ ಅರ್ಕ ಎಂದರೆ ಸೂರ್ಯ. ಹಾಗೆಯೇ ಕೋನಾರ್ಕ್, ಪುರಿ, ಭುವನೇಶ್ವರಗಳ ನಡುವಿನ ಅಂತರವು ತ್ರಿಭುಜಾಕಾರದಿಂದ ಕೂಡಿದೆ. ಜಗತ್ತಿನ ಪುರಾತನ ನಾಗರಿಕತೆಗಳ ಸಾಮಾನ್ಯ ಲಕ್ಷಣದಂತೆ ಪ್ರಕೃತಿ ಆರಾಧನೆಯು ಭಾರತದ ನೆಲ ಸಂಸ್ಕೃತಿಯ ಮೂಲ ನಂಬಿಕೆ. ಅವುಗಳಲ್ಲಿ ಸೂರ್ಯ ಆರಾಧನೆಯ ಹಲವಾರು ಸ್ಥಳಗಳ ಪೈಕಿ ಮೇರು ಸ್ಥಾನದಲ್ಲಿ ನಿಲ್ಲುವಂಥದ್ದು ಕೋನಾರ್ಕ್ನ ಸೂರ್ಯ ದೇವಾಲಯ. ಜಗತ್ತಿನ ಅಂಧಕಾರವನ್ನು ಅಳಿಯಲು ಸೂರ್ಯದೇವನು ತನ್ನ ರಥವೇರಿ ಬರುವಂತಹ ಅದ್ಭುತ ಕಲ್ಪನೆಯ ವಿನ್ಯಾಸದಲ್ಲಿದೆ ಈ ಸೂರ್ಯ ಮಂದಿರ. ಈ ಪುಣ್ಯಭೂಮಿಯಲ್ಲಿ ಸೂರ್ಯ ಆರಾಧನೆಗೆ ಮುನ್ನುಡಿ ಬರೆದಿದ್ದು ಶ್ರೀಕೃಷ್ಣರ ಮಗ ಸಾಂಬ. ಈ ಕುರಿತು ಮಹಾಭಾರತದ ಸಾಂಬ ಪುರಾಣದಲ್ಲಿ ಪ್ರಸ್ತಾಪಿಸಲಾಗಿದೆ. ಶ್ರೀಕೃಷ್ಣ ಮತ್ತು ಜಾಂಬವತಿ ದಂಪತಿಗಳಿಗೆ ಸಾಂಬ ಎಂಬ ಸುಂದರ ಮಗನಿದ್ದ. ಸಾಂಬ ಯಾವಾಗಲೂ ನಾರದರನ್ನು ಛೇಡಿಸುತ್ತಿದ್ದ. ಇದರಿಂದ ಕೋಪಗೊಂಡ ನಾರದರು ಶ್ರೀಕೃಷ್ಣರ ಬಳಿ ಬಂದು ಸಾಂಬನು ಮಾತೃ ಸಮಾನರಾದ ಗೋಪಿಕೆಯರೊಂದಿಗೆ ಜಲಕ್ರೀಡೆಯಾಡುತ್ತಿದ್ದಾನೆ ಎಂದು ದೂರಿದರು. ಕ್ರೋಧಗೊಂಡ ಕೃಷ್ಣನು ತನ್ನ ಸೌಂದರ್ಯದ ಅಹಂಕಾರದಿಂದ ಬಳಲುತ್ತಿದ್ದ ಸಾಂಬ ಕುಷ್ಠರೋಗಕ್ಕೆ ತುತ್ತಾಗುವಂತೆ ಶಾಪ ನೀಡಿದರು. ತಾಯಿ ಜಾಂಬವತಿ ಶಾಪ ಪರಿಹಾರದ ದಾರಿಗೆ ನಾರದರನ್ನು ಮೊರೆ ಹೋಗುತ್ತಾಳೆ. ಆಗ ನಾರದರು ಸೂರ್ಯನ ಮೊದಲ ರಶ್ಮಿ ಬೀಳುವ ಚಂದ್ರಭಾಗ ನದಿಯ ಬಳಿ ಹೋಗಿ ಸೂರ್ಯನನ್ನು ಕುರಿತು ತಪಸ್ಸನ್ನಾಚರಿಸಲು ಸೂಚಿಸುತ್ತಾರೆ. ಕೋನಾರ್ಕ್ ಬಳಿಯ ಚಂದ್ರಭಾಗ ನದಿ ತೀರಕ್ಕೆ ಬರುವ ಸಾಂಬನು ಸೂರ್ಯದೇವರನ್ನು ಕುರಿತು 12 ವರ್ಷಗಳ ಕಾಲ ತಪಸ್ಸು ಮಾಡುತ್ತಾನೆ. ಸೂರ್ಯದೇವರು ಪ್ರತ್ಯಕ್ಷರಾಗಿ ಶಾಪ ಪರಿಹಾರದ ವರ ನೀಡುತ್ತಾರೆ. ಸಾಂಬನು ಚಂದ್ರಭಾಗ ನದಿಯಿಂದ ಮುಳುಗಿ ಎದ್ದಾಗ ಆತನ ಕುಷ್ಠರೋಗ ಪರಿಹಾರವಾಗಿರುತ್ತದೆ. ಜೊತೆಗೆ ಆತನ ಕೈಯಲ್ಲಿ ಒಂದು ಕಲ್ಲಿನ ವಿಗ್ರಹವೂ ಇರುತ್ತದೆ. ಒಂದು ಪುಟ್ಟ ಗುಡಿ ನಿರ್ಮಿಸಿ ಅದನ್ನು ಪ್ರತಿಷ್ಠಾಪಿಸುತ್ತಾನೆ. ಆದರೆ ಸೂರ್ಯ ಆರಾಧನೆ ಮಾಡುವ ವಿಧಿವಿಧಾನಗಳು ಸ್ಥಳೀಯವಾಗಿ ಯಾರಿಗೂ ತಿಳಿದಿರಲಿಲ್ಲ. ಹಾಗಾಗಿ ಸಖದ್ವೀಪ ಅಂದರೆ ಇಂದಿನ ಇರಾನ್ಗೆ ತೆರಳುತ್ತಾನೆ. ಅಲ್ಲಿಂದ ಸೂರ್ಯ ಆರಾಧನೆ ಮಾಡುವ ಮಾಘ ಬ್ರಾಹ್ಮಣರನ್ನು ಕೋನಾರ್ಕ್ಗೆ ಕರೆತರುತ್ತಾನೆ. ಹೀಗೆ ಕೋನಾರ್ಕ್ನಲ್ಲಿ ಸೂರ್ಯ ಆರಾಧನೆ ಆರಂಭಗೊಳ್ಳುತ್ತದೆ. ಸಾಂಬ
ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಸ್ಥಳದಲ್ಲಿಯೇ ಭವ್ಯ ಸೂರ್ಯ ಮಂದಿರವನ್ನು ಕ್ರಿಸ್ತಶಕ 1250ರಲ್ಲಿ ನಿರ್ಮಿಸಿದವನು ಪೂರ್ವಗಂಗಾ ವಂಶದ ರಾಜ ಮೊದಲನೇ ನರಸಿಂಹದೇವ. ಸೂರ್ಯದೇವನು ಏರಿರುವ 24 ಚಕ್ರಗಳ ರಥವನ್ನು ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ ಎಂಬ 7 ಕುದುರೆಗಳು ಎಳೆದು ಬರುವ ಸುಂದರ ಕಲ್ಪನೆಯ ವಿನ್ಯಾಸದಲ್ಲಿದೆ ಈ ಸೂರ್ಯ ಮಂದಿರ. ಇಲ್ಲಿ 7 ಕುದುರೆಗಳು ವಾರದ 7 ದಿನಗಳು ಎಂಬ ನಂಬಿಕೆ ಇದೆ. ಸೂರ್ಯ ಮಂದಿರ ಪ್ರವೇಶಕ್ಕೂ ಮುನ್ನ 4 ದಿಕ್ಕಿಗಳಿಗೂ ಮೆಟ್ಟಿಲುಗಳಿರುವ ಹಾಗೂ 16 ಕಂಬಗಳಿರುವ ಸುಂದರ ನಟಮಂದಿರವಿದೆ. ಮಂದಿರದ 2 ಭಾಗಗಳಲ್ಲಿ ತಲಾ 12 ರಥಚಕ್ರಗಳಿವೆ. ಅಂದರೆ ಒಟ್ಟು 24 ಚಕ್ರಗಳು ದಿನದ 24 ಗಂಟೆಗಳನ್ನು ಪ್ರತಿನಿಧಿಸುತ್ತವೆ. ಸೂರ್ಯ ಮಂದಿರದ ರಥಚಕ್ರಗಳು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದ್ದು, ಇವುಗಳ ಮೇಲೆ ಬೀಳುವ ಬೆಳಕಿನ ಆಧಾರದ ಮೇಲೆ ಸಮಯವನ್ನು ಹೇಳಲಾಗುತ್ತದೆ. ಅದು ಕೂಡ ಯುರೋಪ್ನಲ್ಲಿ ಆದ ಗಡಿಯಾರ ಸಂಶೋಧನೆಗೂ ಮೊದಲು. ಪ್ರತಿ ಚಕ್ರದ ವ್ಯಾಸವು 9 ಅಡಿ 9 ಇಂಚು ಅಳತೆ ಇದ್ದು 8 ದೊಡ್ಡ ಹಾಗೂ 8 ಚಿಕ್ಕ ಗೆರೆಗಳಿವೆ. ಪ್ರತಿ ಗೆರೆಗಳ ಅಂತರ 1.5 ಗಂಟೆಯಾಗಿದ್ದು 16 ಗೆರೆಗಳ ಅಂತರ 24 ಗಂಟೆ. ಚಕ್ರದಲ್ಲಿರುವ ಪುಟ್ಟ ಗುಳಿಗಳು ಸೆಕೆಂಡುಗಳನ್ನು ಸಂಕೇತಿಸುತ್ತವೆ. ಕೆಲವು ರಥಚಕ್ರಗಳಲ್ಲಿ ಪುರಾಣದ ಸನ್ನಿವೇಶಗಳನ್ನು ಚಿತ್ರಿಸಲಾಗಿದೆ. ಈ ಚಕ್ರದಲ್ಲಿ ವಿಷ್ಣುವಿನ ನರಸಿಂಹ ಅವತಾರದ ಸನ್ನಿವೇಶಗಳನ್ನು ಚಿತ್ರಿಸಲಾಗಿದೆ. ಮಂದಿರದ ತಳಭಾಗದಿಂದ ವನ್ಯಜೀವಿಗಳು, ನಂತರ ನೃತ್ಯಶಾಸ್ತ್ರ, ಮೇಲಿನ ಗೋಡೆಗಳಲ್ಲಿ ಶೃಂಗಾರ ಶಿಲ್ಪಗಳನ್ನು ಕಾಣಬಹುದು. ಸೂರ್ಯ ಮಂದಿರದ ಆವರಣದಲ್ಲಿ ಸೂರ್ಯ ಮಂದಿರ ನಿರ್ಮಾಣಕ್ಕೂ ಮುನ್ನವೇ ಕಟ್ಟಲಾಗಿದ್ದ ಛಾಯಾದೇವಿ ದೇವಾಲಯವಿದೆ. ಕೆಲವು ಸೂರ್ಯ ಮಂದಿರದ ಗರ್ಭಗುಡಿಯಲ್ಲಿ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲುವ ಸೂರ್ಯನ ವಿಗ್ರಹವಿತ್ತು ಎಂಬ ರೋಚಕ ಸಂಗತಿ ನಮ್ಮ ಪ್ರಾಚೀನ ಭಾರತದ ಜ್ಞಾನ ಭಂಡಾರಕ್ಕೆ ಸಾಕ್ಷಿ. ಹೌದು, ಮಂದಿರದ ಗೋಪುರದ ಮೇಲೆ ಅಯಸ್ಕಾಂತದ ಕಳಸವನ್ನು ಅಳವಡಿಸಿ ಗಾಳಿಯಲ್ಲಿ ತೇಲುವ ಲೋಹದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿತ್ತು. ಆದರೆ ಕಾಲಾನಂತರದಲ್ಲಿ ಆ ಅಯಸ್ಕಾಂತದ ಕಳಶ ನಾಪತ್ತೆಯಾಯಿತು. ತೇಲುವ ವಿಗ್ರಹವು ಕಣ್ಮರೆಯಾಯಿತು. ಇದಕ್ಕೆ ಸ್ಪಷ್ಟ ಕಾರಣದ ಕುರಿತು ಸಾಕಷ್ಟು ಜಿಜ್ಞಾಸೆಗಳಿವೆ. 15ನೇ ಶತಮಾನದಲ್ಲಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಪೋರ್ಚುಗೀಸರ ಹಡಗುಗಳು ಕೋನಾರ್ ತೀರಕ್ಕೂ ಬರುತ್ತಿದ್ದವು. ಆದರೆ ಸೂರ್ಯ ಮಂದಿರದ ಗೋಪುರದ ಮೇಲಿದ್ದ ಅಯಸ್ಕಾಂತದ ಕಳಶದ ಕಾರಣದಿಂದ ಹಡಗುಗಳ ದಿಕ್ಸೂಚಿಗಳು ತಪ್ಪು ದಾರಿ ತೋರಿಸುತ್ತಿದ್ದವು. ಹಾಗಾಗಿ ಪೋರ್ಚುಗೀಸರೇ ಈ ಅಯಸ್ಕಾಂತದ ಕಳಶವನ್ನು ಕಳವು ಮಾಡಿದರು ಎಂದು ಹೇಳಲಾಗುತ್ತದೆ. ತೇಲುವ ಮೂರ್ತಿ ಹಾಗೂ ಅಯಸ್ಕಾಂತ ಕಲಶದ ಅಳವಡಿಕೆಗೆ ಸಂಬಂಧಿಸಿದಂತೆ ಇಂದಿಗೂ ಸಹ ಇಲ್ಲಿ ಇರುವ ಕಬ್ಬಿಣದ ದೊಡ್ಡ ಬೀಮ್ಗಳು ಜೀವಂತ ಸಾಕ್ಷಿಯಾಗಿದೆ.
ಕಳಶ ನಾಪತ್ತೆಯ ನಂತರ ಸೂರ್ಯ ಮಂದಿರದ ಬಹುತೇಕ ಕಟ್ಟಡಗಳು ಕುಸಿಯಲು ಪ್ರಾರಂಭಿಸುತ್ತವೆ. ಸೂರ್ಯ ಆರಾಧನೆಯು ನಿಂತು ಕೋನಾರ್ಕ್ ಪಟ್ಟಣದ ಜನರು ವಲಸೆ ಹೋಗುತ್ತಾರೆ. ಹೀಗೆ ಕೋನಾರ್ಕ್ ಜನರೇ ಇಲ್ಲದ ಪಾಳು ಬಿದ್ದ ಪಟ್ಟಣವಾಗುತ್ತದೆ. ಕೋನಾರ್ಕ್ ನಮ್ಮ ಹಂಪಿಯಂತೆಯೇ ಪಾಳು ಬಿದ್ದ ಪಟ್ಟಣವಾಗಲು ಕಾರಣಗಳನ್ನು ತಿಳಿಸುವ ಒರಿಸ್ಸಾದ ಪ್ರಖ್ಯಾತ ಜನಪದ ಕಥೆ ಈ ರೀತಿ ಇದೆ. ಪೂರ್ವ ಗಂಗಾ ವಂಶದ ರಾಜ ಮೊದಲನೇ ನರಸಿಂಹದೇವನು ತನ್ನ ತಾಯಿ ಕಸ್ತೂರಿ ದೇವಿಯ ಸಲಹೆ ಮೇರೆಗೆ ಕೋನಾರ್ಕ್ನಲ್ಲಿ ಸೂರ್ಯ ಮಂದಿರ ಕಟ್ಟಲು ನಿರ್ಧರಿಸುತ್ತಾನೆ. ಮಂದಿರ ನಿರ್ಮಾಣದ ಮೇಲ್ವಿಚಾರಕನಾಗಿ ಶಿವೇಸಾಂತ್ರನನ್ನು ಹಾಗೂ ಮುಖ್ಯ ಶಿಲ್ಪಿಯಾಗಿ ಬಿಸು ಮಹಾರಾಣನನ್ನು ನೇಮಿಸಲಾಗುತ್ತದೆ. 1200 ಶಿಲ್ಪಿಗಳು ಸತತ 12 ವರ್ಷಗಳ ಕಾಲ ಮಂದಿರ ನಿರ್ಮಾಣ ಮಾಡಿದರಾದರೂ ಮಂದಿರದ ಮೇಲೆ ಕಳಶ ಅಳವಡಿಸಲು ವಿಫಲರಾಗುತ್ತಾರೆ. ರಾಜ ನರಸಿಂಹದೇವನು ನಾಳಿನ ಸೂರ್ಯೋದಯದ ವೇಳೆಗೆ ಕಳಶ ಅಳವಡಿಸದಿದ್ದರೆ ಎಲ್ಲ ಶಿಲ್ಪಿಗಳ ತಲೆದಂಡ ಮಾಡುವ ಆದೇಶವನ್ನು ನೀಡುತ್ತಾನೆ. ಇದರಿಂದ ಎಲ್ಲ ಶಿಲ್ಪಿಗಳು ಚಿಂತಾಕ್ರಾಂತರಾಗುತ್ತಾರೆ. ಇತ್ತ ಬಿಸು ಮಹಾರಾಣ ಮನೆಯಿಂದ ಹೊರಡುವಾಗ ಮಗುವಾಗಿದ್ದ ಆತನ ಮಗ ಧರ್ಮಪದ ಈ ವೇಳೆಗೆ 12 ವರ್ಷದ ಬಾಲಕನಾಗಿದ್ದ. ಆತ ಕೊನಾರ್ಕ್ನಲ್ಲಿರುವ ತನ್ನ ತಂದೆಯನ್ನು ನೋಡಿ ಬರುವುದಾಗಿ ತಾಯಿಗೆ ತಿಳಿಸಿ ಕೊನಾರ್ಕ್ಗೆ ಹೋಗಿ ಬಿಸು ಮಹಾರಾಣನನ್ನು ಭೇಟಿಯಾಗುತ್ತಾನೆ. ಆಗ ಆತನಿಗೆ ಅಲ್ಲಿನ ಸಂಗತಿಗಳೆಲ್ಲವೂ ತಿಳಿಯುತ್ತವೆ. ಇದನ್ನು ಕೇಳಿದ ಪುಟ್ಟ ಬಾಲಕ ಧರ್ಮಪದನು ಮಂದಿರವನ್ನು ಏರಿ ಯಶಸ್ವಿಯಾಗಿ ಕಲಶವನ್ನು ಅಳವಡಿಸುತ್ತಾನೆ. ಆದರೆ ಶಿಲ್ಪಿಗಳು ಈ ವಿಚಾರ ರಾಜನಿಗೆ ತಿಳಿದರೆ ತಾವು ಶಿಕ್ಷೆಗೆ ಒಳಗಾಗುವ ಭೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಇದನ್ನು ಕೇಳಿಸಿಕೊಂಡ ಧರ್ಮಪದನು 1200 ಶಿಲ್ಪಿಗಳನ್ನು ತಲೆದಂಡದಿಂದ ರಕ್ಷಿಸಲು ತನ್ನ ಪ್ರಾಣ ತ್ಯಾಗಕ್ಕೆ ಮುಂದಾಗುತ್ತಾನೆ. ಮಂದಿರವನ್ನು ಏರಿ ಕೆಳಗೆ ಬಿದ್ದು ಪ್ರಾಣ ತ್ಯಾಗ ಮಾಡಿದ ಧೀರ ಬಾಲಕ ಧರ್ಮಪದ. ಗಾಳಿಯಲ್ಲಿ ತೇಲುವ ವಿಗ್ರಹ ಹಾಗೂ ಭವ್ಯ ಸೂರ್ಯ ಮಂದಿರವನ್ನು ನೋಡಿದ ರಾಜ ನರಸಿಂಹದೇವನು ಸಂತಸಗೊಂಡು ಮಾಘ ಶುಕ್ಲ ಪಕ್ಷದ ಸಪ್ತಮಿ ದಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸುವ ನಿರ್ಧಾರವನ್ನು ತಿಳಿಸುತ್ತಾನೆ. ಆದರೆ ಶಿವೇಸಾಂತ್ರನು ಅದು ಅಷ್ಟು ಒಳ್ಳೆಯ ದಿನವೆಲ್ಲವೆಂಬ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ. ಆದರೆ ರಾಜ ತನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ. ಶಿವೇಸಾಂತ್ರನು ಮರು ಮಾತಾಡದೆ ದೇಶ ಬಿಟ್ಟು ತೆರಳುತ್ತಾನೆ. ನಿರ್ಧರಿತ ದಿನದಂದೇ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತದೆ. ಸ್ಥಳದಲ್ಲಿ ಧರ್ಮಪದನ ಪ್ರಾಣತ್ಯಾಗದಿಂದಲೋ ಅಥವಾ ಪ್ರಾಣ ಪ್ರತಿಷ್ಠಾಪನೆಯ ದಿನದ ತಪ್ಪು ನಿಗದಿಯಿಂದಲೋ ಸೂರ್ಯ ಮಂದಿರದ ಕಟ್ಟಡಗಳು ಕುಸಿಯಲು ಪ್ರಾರಂಭಿಸುತ್ತವೆ. ಭವ್ಯ ಸೂರ್ಯ ಮಂದಿರದ ಗೋಪುರಗಳು, ಕಟ್ಟಡಗಳು ಕುಸಿದು ಕೇವಲ ಗರ್ಭಗುಡಿಯ ಮಂದಿರವನ್ನು ಮಾತ್ರ ಇಂದು ನಾವು ಕಾಣುತ್ತಿದ್ದೇವೆ. ಇದಾದ ನಂತರ ಜನರು ವಲಸೆ ಹೋಗಿ ಸೂರ್ಯ ಮಂದಿರ ಪಾಳು ಬಿದ್ದು ಕೋನಾರ್ಕ್ ಕಾಡುಗಳ ನಡುವೆ ಹುದುಗಿ ಹೋಯಿತು. 1903ರಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ವುಡ್ ಬರ್ನ್ ರವರು ಇದನ್ನು ಗುರುತಿಸಿ
ಕಟ್ಟಡದ ಪುನಶ್ಚೇತನಕ್ಕೆ ಮುಂದಾಗುತ್ತಾರೆ. ಮಂದಿರದ ದ್ವಾರಗಳನ್ನು ಶಾಶ್ವತವಾಗಿ ಮುಚ್ಚಿ ಮಂದಿರದ ತುಂಬ ಮರಳು ತುಂಬಿಸಿ ಕಟ್ಟಡ ಮತ್ತಷ್ಟು ಕುಸಿಯದಂತೆ ತಡೆಯುತ್ತಾರೆ. ಅಂದಿನಿಂದ ಇಂದಿನವರೆಗೆ ಸೂರ್ಯ ಮಂದಿರದ ಬಾಗಿಲನ್ನು ಒಮ್ಮೆಯೂ ತೆರೆದಿಲ್ಲ. ಸಾವಿರದ 1984ರಲ್ಲಿ ಯುನೆಸ್ಕೋ ಕೋನಾರ್ಕ್ನ ಸೂರ್ಯ ಮಂದಿರವನ್ನು ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಿತು. 2018ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸೂರ್ಯ ಮಂದಿರದ ರಥಚಕ್ರದ ಚಿತ್ರವುಳ್ಳ 10 ರೂಪಾಯಿ ನೋಟುಗಳನ್ನು ಮುದ್ರಿಸಲು ಪ್ರಾರಂಭಿಸಿತು. ಸನ್ ಟೆಂಪಲ್ ಮ್ಯೂಸಿಯಂ ಕೋನಾರ್ಕ್ನಲ್ಲಿ ನೋಡಲೇಬೇಕಾದ ಮತ್ತೊಂದು ಆಕರ್ಷಣೀಯ. ಇಲ್ಲಿನ ವಸ್ತು ಸಂಗ್ರಹಣೆ ಹಾಗೂ ತಂತ್ರಜ್ಞಾನಗಳು ನಮ್ಮನ್ನು ಗತಕಾಲಕ್ಕೆ ಕರೆದೊಯ್ಯುತ್ತವೆ. 1968ರಲ್ಲಿ ಈ ವಸ್ತು ಸಂಗ್ರಹಾಲಯವನ್ನು ಪ್ರಾರಂಭಿಸಲಾಗಿದ್ದು ಭಾರತೀಯ ಪುರಾತತ್ವ ಇಲಾಖೆ ನಿರ್ವಹಿಸುತ್ತಿದೆ. ಇದು ಮಂದಿರ ನಿರ್ಮಾಣ ಕಾಲದಲ್ಲಿ ಇದ್ದ ಭವ್ಯ ಸೂರ್ಯ ಮಂದಿರದ ಪಕ್ಷಿನೋಟ. ಇದು ಸೂರ್ಯ ಮಂದಿರದ ಮುಖ್ಯ ಗೋಪುರ ಹಾಗೂ ಇತರ ಕಟ್ಟಡಗಳು ಕುಸಿದು ಪ್ರಸ್ತುತವಾಗಿ ಉಳಿದಿರುವ ಸೂರ್ಯ ಮಂದಿರ. ಸೂರ್ಯ ಮಂದಿರದ 3 ದಿಕ್ಕುಗಳಲ್ಲಿಯೂ 3 ಮುಖಭಾವದ ಸೂರ್ಯನ ವಿಗ್ರಹಗಳನ್ನು ಕಾಣಬಹುದು. ದಕ್ಷಿಣದ ಪ್ರವರ್ತ ಸೂರ್ಯ ಸೃಷ್ಟಿಕರ್ತ ಬ್ರಹ್ಮನ ಸಂಕೇತ. ಪಶ್ಚಿಮದ ಮಧ್ಯಾಹ್ನದ ಸೂರ್ಯ ವಿನಾಶಕ ಮಹದೇಶ್ವರರ ಸಂಕೇತ. ಉತ್ತರದ ಅಷ್ಟಾಚಲ ಸೂರ್ಯ ರಕ್ಷಕ ವಿಷ್ಣುವಿನ ಸಂಕೇತ. ಸೂರ್ಯ ಮಂದಿರದ ಕುರಿತು ಸಂಪೂರ್ಣ ಮಾಹಿತಿ ನೀಡುವ ಡಿಜಿಟಲ್ ತಂತ್ರಜ್ಞಾನದ ವ್ಯವಸ್ಥೆ ಹೀಗಿದೆ. ಮ್ಯೂಸಿಯಂ ಒಳಗೆ ಕಿರುಚಿತ್ರ ಮಂದಿರವಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಸೂರ್ಯ ಮಂದಿರದ ಕುರಿತಾದ ಕಿರುಚಿತ್ರವನ್ನು ಇಂಗ್ಲಿಷ್, ಹಿಂದಿ, ಒಡಿಯಾ ಭಾಷೆಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಹೀಗೆ ಈ ಮ್ಯೂಸಿಯಂ ತನ್ನ ಆಕರ್ಷಣೀಯ ತಂತ್ರಜ್ಞಾನದ ಮೂಲಕ ಕೋನಾರ್ಕ್ನ ಮಾಹಿತಿಗಳನ್ನು ಪ್ರವಾಸಿಗರಿಗೆ ತಲುಪಿಸುತ್ತಿದೆ. ಇದಿಷ್ಟು ಕೂಡ ಕೋನಾರ್ಕ್ನ ಕುರಿತಾದಂತಹ ಮಾಹಿತಿಗಳು. ಒಡಿಸ್ಸಾದ ಮತ್ತೊಂದು ಪ್ರಸಿದ್ಧ ಸ್ಥಳದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಸ್ ಸೋಲೋ ಸಂಚಾರಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.